ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬೆಂಕಿ ತನಿಷಾ. ಇವತ್ತು ಆಕ್ಚುಲಿ ನಾಳೆ ಇರೋದು ನಮ್ಮ ಈ ಒಂದು ಪ್ರೋಗ್ರಾಮ್. ಏನಪ್ಪ ಅಂತಂದರೆ ಮಾವಳ್ಳಿ ಬಿರಿಯಾನಿ ಓಪನಿಂಗ್ಗೆ ನಾನು ಎಲ್ಲ ಕಡೆ ಹೋಗ್ತಿರ್ತೀನಿ, ನೀವು ತುಂಬ ಸತಿ ನೋಡಿರ್ತೀರಿ. ಆ್ಯಂಡ್ ಅವರ ಒಂದು 17ನೇ ಶಾಖೆ ಓಪನ್ ಆಗ್ತಾ ಇದೆ ನಾಳೆ. ಸೊ ಆ ಕಾರಣಕ್ಕೆ ನಾನು ಹೊರಟಿದ್ದೀನಿ ಬೆಳಗಾವಿಗೆ. ಸೊ ಬೆಳಗಾವಿಗೆ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಪ್ರಾಬಬ್ಲಿ ನಾನು ಒಂದೊಂದು ಊರಿಗೆ ಹೋದಾಗ್ಲೂ ಈ ಮುಂಚೆ ಯಾವಾಗಾದ್ರೂ ಹೋಗಿದ್ರು ಕೂಡ ಮರ್ತೋಗ್ಬಿಟ್ಟಿರ್ತೀನಿ. ಆ್ಯಂಡ್ ಐ ಫೀಲ್ ಲೈಕ್ ಐ ಆಮ್ ಗೋಯಿಂಗ್ ಫಾರ್ ದ ಫಸ್ಟ್ ಟೈಮ್. ಸೊ ನಾನು ಇವಾಗ ರೋಡ್ ವೇನಲ್ಲಿ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಡ್ರೈವರ್ ನೆನ್ನೆ ಬರಬೇಕಾದವರು. ಹಿ ಸೆಡ್ ಲೈಕ್ ಸಮ್ವೇರ್ ಎಲ್ಲೋ ಮೈಸೂರಿನಲ್ಲಿದ್ದೀನಿ, ನಾನು ಬರೋಕ್ಕಾಗಲ್ಲ, ಬೇರೆ ಏನೋ ಕೆಲಸ ಇದೆ ಅಂತ ಅಂದ್ಬಿಟ್ಟು. ಐ ಜಸ್ಟ್ ಥಾಟ್ ಲೈಕ್ ಯಾಕೆ ಮತ್ತೆ ಫ್ಲೈಟ್ಗೆ ಹೋಗೋದು, ಅಲ್ಲಿಂದ ಇಳಿದು ಇನ್ನೊಂದು ಕಡೆ ಹೋಗೋದು. ನಮ್ಮ ಮನೆಯಿಂದ ಏರ್ಪೋರ್ಟ್ಗೆ ಹೋಗೋ ಹೊತ್ತಿಗೆ ನನಗೆ ಸಾಕಾಗೋಗಿರುತ್ತೆ. ಅದ್ರ ಬದಲು ವೈ ಡೋಂಟ್ ವಿ ಡೂ ಅ ರೋಡ್ ಟ್ರಿಪ್ ಅಂತ ಅನ್ನಿಸ್ತು. ಹಾಗಾಗಿ ನಾನು ದಿವ್ಯಾ ಇಬ್ರು ಪ್ಲಾನ್ ಮಾಡಿಕೊಂಡು ನಮ್ಮ ಕಾರ್ನಲ್ಲೇನೆ ಬೆಳಗಾವಿವರೆಗೂ ಸೋಲೋ ರೈಡ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ಅಂದರೆ ದಿವ್ಯಂಗೆ ಡ್ರೈವಿಂಗ್ ಬರಲ್ಲ, ಆ ಕಾರಣಕ್ಕೆ ಇದು ಸೋಲೋ ರೈಡ್ ಆಗುತ್ತೆ. ಆ್ಯಂಡ್ ಐ ಹೋಪ್ ನನ್ನ ಜೊತೆ ನೀವು ಇದ್ರೆ ನನಗೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಾನು ಯಾಕೆ ಇಷ್ಟೊಂದು ರೆಡಿ ಆಗಿದ್ದೀನಿ ಅಂತಂದರೆ, ಇವಾಗೊಂದು ಪ್ರೋಗ್ರಾಮ್ ಇತ್ತು, ದ ಶಾಲಿನಿ ಶೋ ಅಂತ ಅಂದ್ಬಿಟ್ಟು. ಶಾಲಿನಿ ಮ್ಯಾಮ್ ಜೊತೆ ಒಂದು ಒಳ್ಳೆ ಪಾಡ್ಕಾಸ್ಟ್ ಮುಗಿಸ್ಕೊಂಡು ನನ್ನ ಮನದಾಳದ ಮಾತುಗಳನ್ನು ಹಂಚ್ಕೊಂಡು ನಾನು ಅಲ್ಲಿಂದ ಹೊರಟಿದ್ದೀನಿ. ಸೊ ಆ ಕಾರಣಕ್ಕೆ ನಾನು ಫುಲ್ ಫ್ಲೆಜ್ಡ್ ಮೇಕಪ್ ಆಗಿ ಕೂಡ ಅಲ್ಲಿ ಹೋಗಿದ್ದೆ. ಆ್ಯಂಡ್ ಅದರ್ವೈಸ್ ಆಲ್ಸೋ ಐ ಲವ್ ಡ್ರೆಸ್ಸಿಂಗ್ ಅಪ್. ಮೇಕಪ್ ಹಾಕೊಳ್ಳೋದು ಅಂದರೆ ನನಗೆ ಇಷ್ಟ. ಶೋಗೇನೋ ಹೋಗಿ ಬಂದಿದ್ದಾಯಿತು, ದಿನ ಈಗಷ್ಟೇ ಶುರುವಾಗಿದೆ, ಯಾಕೆ ಮೇಕಪ್ ಎಲ್ಲ ತೆಗೆದ್ಬಿಟ್ಟು ಸಪ್ಪೆಯಾಗಿ ಓಡಾಡಬೇಕು ಅಂತ ಅಂದ್ಬಿಟ್ಟು ದಾರಿನಲ್ಲಿ ಒಂದೊಳ್ಳೆ ವ್ಲಾಗ್ ಮಾಡುವ, ಅದರೊಟ್ಟಿಗೆ ಒಂದು ಸಖತ್ತಾಗಿರುವಂಥ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ. ಅಫ್ಕೋರ್ಸ್ ಬಟ್ಟೆ ಹಳೆಯೋದು ಆಲ್ರೆಡಿ ನಾನು ಹಾಕ್ಕೊಂಡಿದ್ದೀನಿ, ಫೋಟೋಸು ಬೇಡ ನನಗೆ. ಬಟ್ ಸ್ಟಿಲ್ ನಾವು ಯಾವ ಜಾಗಕ್ಕೆ ಹೋಗ್ತೀವಲ್ವ, ಆ ಎಲ್ಲ ಜಾಗಕ್ಕೆ ಹೋಗಬೇಕಾದ್ರೆ ಹೊಸದಾಗಿ ಒಂದು 4 ಫೋಟೋ ಇದ್ಬಿಟ್ರೆ ಅದಂತೂ ತುಂಬ ಖುಷಿ ಆಗುತ್ತೆ. ಆ ಕಾರಣಕ್ಕೆ ನಾನು ಕ್ಯಾಮ್ರಾ ಕೂಡ ತೊಗೊಂಡಿದ್ದೀನಿ ಇವತ್ತು. ಆ್ಯಂಡ್ ನನಗೆ ಕ್ಯಾಮ್ರಾನ ದಾನ ಮಾಡಿರುವಂತಹ ಅಚ್ಚು ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ, ಇವತ್ತಿನ ಈ ವ್ಲಾಗು ನನ್ನ ಫೋನ್ನಲ್ಲಿ ಆಗ್ತಾ ಇದೆ, ಬಟ್ ಫೋಟೋ ಮಾತ್ರ ಕ್ಯಾಮ್ರಾದಲ್ಲಿ ತೊಗೊಳ್ತೀನಿ. ಯಾಕಂದರೆ ಅದನ್ನು ಟ್ರಾನ್ಸ್ಫರ್ ಮಾಡೋದು, ಎಡಿಟ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಈಗ ನನಗಿರುವಂತಹ ಟೈಮ್ ಸ್ಕೆಡ್ಯೂಲ್ನಲ್ಲಿ ಅವೆಲ್ಲ ಮಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಆಗಿಲ್ಲ ನಮಗೆ. ಆ ಕಾರಣಕ್ಕೆ ಒಂದು ಸಖತ್ತಾಗಿರುವಂಥ ದಾರಿನಲ್ಲಿ ಹೋಟೆಲ್ ಏನಾದರೂ ಸಿಕ್ಕಿದ್ರೆ ಊಟ ಮಾಡೋಣ. ಬೇಸಿಕ್ಲಿ ತಿಂಡಿ ಮಾಡಬೇಕಿತ್ತು, ಊಟದ ಟೈಮಿಗೆ ಇನ್ನೇನು ಹೋಗ್ತಾ ಇದ್ದೀವಿ. ಸೊ ಇನ್ ಬಿಟ್ವೀನಲ್ಲಿ ಬ್ರಂಚ್ ಥರ ಒಂದು ಚೆನ್ನಾಗಿರೋ ಫುಡ್ ಸಿಗಲಿ ಅಂತ ಪ್ರೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಲ್ಲಿ ಏನೇನು ತಿಂತೀನಿ ಅನ್ನೋದನ್ನ ಕೂಡ ನಾನು ಇವಾಗ ತೋರಿಸ್ತೀನಿ. ಓಕೆ, ಕಮಾನ್ ಲೆಟ್ಸ್ ಗೋ ಟ್ರಾವೆಲ್ ವಿತ್ ಮೀ ಟು ಬೆಳಗಾವಿ. ತಿಂಡಿ ತಿನ್ನಬೇಕು ಅಂತ ಆ ಕಡೆ ಇದೆ ವೆಜಿಟೇರಿಯನ್ ಹೋಟೆಲ್, ಓಕೆನಾ. ಸೊ ಈ ರೋಡ್ಗೆ ಹಿಂಗೆ ಹೋಗೋಣ ಅಂತಂದರೆ ರೋಡ್ಗೂ ಇಷ್ಟ ಇಲ್ಲ ನಾನು ವೆಜಿಟೇರಿಯನ್ ತಿನ್ನೋದು. ಸೊ ಹಾಗಾಗಿ ರೋಡ್ ಬ್ಲಾಕ್ ಆಗಿಬಿಟ್ಟಿದೆ. ಸೊ ಐ ಸಾ 5 ಸ್ಟಾರ್ ಹಿಯರ್. ಐ ಆಮ್ ಗೋಯಿಂಗ್ ಟು ಈಟ್ 5 ಸ್ಟಾರ್ ಚಿಕನ್ ಮಠ ಮಧ್ಯಾಹ್ನ ಆಗೋಕ್ಕೆ ಮುಂಚೆ. ಆ್ಯಂಡ್ ಆಲ್ಸೋ ದರ್ ಇಸ್ ಅ ನೈಸ್ ಬೇಕ್ರಿ ಹಿಯರ್. ಬೇಕ್ರಿ ಕಡೆನೂ ನೋಡು, ಅಲ್ಲಿ ಐ ಲೈಕ್ ದ ಕೇಕ್ ಸ್ಟ್ಯಾಂಡ್. ಆ್ಯಕ್ಚುಲಿ ಅಲ್ಲಿ ಆ ಕೇಕ್ ಸ್ಟ್ಯಾಂಡ್ ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ಕೈಂಡ್ ಆಫ್ ಕೇಕ್ಸ್ನ ರೆಡಿ ಮಾಡಿಬಿಟ್ಟು ಇಟ್ಟಿದ್ದಾರೆ. ಅದು ನೋಡೋದಕ್ಕೆ ತುಂಬ ಎಕ್ಸೈಟಿಂಗ್ ಆಗಿದೆ. ಸೊ ಐ ಥಿಂಕ್ ಆಫ್ಟರ್ ಬೈಯಿಂಗ್ ಸಮ್ ಚಿಕನ್ ಐ ವಿಲ್ ಈಟ್ ಅನ್ನೋದಕ್ಕಿಂತ ಫಸ್ಟ್ ತೊಗೊಳ್ತೀನಿ, ದೆನ್ ಐ ವಿಲ್ ಡಿಸೈಡ್ ವಾಟ್ ಟು ಈಟ್. ಕಮ್ ಆನ್ ಲೆಟ್ಸ್ ಗೋ. ಒಂಥರ ಬೇಕ್ರಿ ನೋಡಿದ್ರೆ ನಾನು ಇಲ್ಲೇ ಮಲ್ಕೊಂಬಿಡೋಣ ಅಂತ ಅನ್ಸುತ್ತೆ ನನಗೆ. ನೀವೇ ಮಾಡೋದಾ? ನೈಸ್. ಇದು ಇಲ್ಲಿ ಹಾಂ 2 ಕೊಡಿ. ಪಾಸ್ ಆನ್ ದಿ ವೇ ವಿಲ್ ಈಟ್. ಜಾಮೂನ್ದು ಸ್ಕೂಲ ಎಲ್ಲ ಇದೆ. ಸೊ ನೈಸ್ ಆ್ಯಂಡ್ ಇಂಟ್ರೆಸ್ಟಿಂಗ್. ಬೈ ದಿಸ್ ಇದು ಅಂದರೆ ಇದು ನನಗೆ ತುಂಬ ಇಷ್ಟ ಆಯಿತಾ. ಈ ಕೊಬ್ಬರಿ ಹಾಕೋದಕ್ಕಿಂತ ನಾರ್ಮಲಾಗಿ ಬರುತ್ತಲ್ಲ ಅದು ಇನ್ನೂ ತುಂಬ ಇಷ್ಟ. ನಾನು ಸ್ಕೂಲಲ್ಲಿ ತುಂಬ ಆಸೆಪಟ್ಟು ನಾರ್ಮಲ್ ಕೇಕ್, ಚಾಕ್ಲೇಟ್ ಕೇಕ್ ತಿಂತಾ ಇದ್ದೆ. ಸೊ ಯಮ್ಮಿ ಬಾಯಲ್ಲಿ ನೀರು ಬರ್ತಾ ಇದೆ. ದಿಸ್ ಇಸ್ ವೆರಿ ನೈಸ್. ವಿಲ್ ಬೈ ದಿಸ್? ಹಾಂ, ಯು ವಿಲ್ ಈಟ್ ನೋ? ಹಾಂ, ನೋ, ಇಟ್ಸ್ ಓಕೆ, ಐ ವಿಲ್ ಬೈ ದಿಸ್. ಇಟ್ಸ್ ವೆರಿ ಕ್ಯೂಟ್, ಇಟ್ಸ್ ವೆರಿ ನೈಸ್. ಅಣ್ಣ, ಗಿವ್ ಮಿ ದಿಸ್. ಇದು ಚಾಕ್ಲೇಟ್ ಕೇಕ್. ಇದೊಂದು ಎಗ್ ರೋಲ್ ತುಂಬ ಇಂಟ್ರೆಸ್ಟಿಂಗ್ ಅನಿಸು. ಅವ್ರ ಹತ್ರ ಚಿಕನ್ನು ಇದೆ, ಪನ್ನೀರು ಇದೆ, ಮಶ್ರೂಮ್ ಇದೆ, ಎಲ್ಲ ಇದೆ. ಬಟ್ ಐ ಫೆಲ್ ದಿಸ್ ಇಸ್ ಲೈಕ್ ಮೋರ್ ಇಂಟ್ರೆಸ್ಟಿಂಗ್. ಹಾಗಾಗಿ ಆ ಚಿಕನ್ ಪೀಸ್ ಜೊತೆಗೆ ಈ ಎಗ್ ರೋಲ್ನ ಮ್ಯಾಚ್ ಮಾಡಿ ತಿನ್ಬೇಕಂತ ಅಂದ್ಕೊಂಡಿದ್ದೀನಿ.
ಓಕೆ, ನನ್ನ ಮುಂದೆ ಚಿಕನ್ ಲೆಗ್ ಪೀಸ್ ರೆಡಿ ಇದೆ. ಆ್ಯಂಡ್ ಆಲ್ಸೋ ಎಗ್ ರೋಲ್. ಒಂದು ಸ್ವಲ್ಪ ಸ್ಪೈಸಿ ಪೌಡ್ರನ್ನ ಹಾಕ್ಕೊಂಡು ತಿನ್ನೋಕ್ಕೆ ಶುರು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತಿಂದು ನಾವಿಲ್ಲಿಂದ ಹೊರಡ್ತೀವಿ ಬೆಳಗಾವಿಗೆ. ಆ್ಯಂಡ್ ಇನ್ ಬಿಟ್ವೀನ್ ಎಲ್ಲಾದರೂ ನಿಲ್ಲಿಸ್ಬೇಕು ಅಂತ ಅನಿಸಿದ್ರೆ ಮಾತ್ರ ನಿಲ್ಲಿಸೋ ಪ್ಲ್ಯಾನಲ್ಲಿದ್ದೀನಿ, ನೋಡೋಣ. ಆ್ಯಂಡ್ ಐ ವಾಂಟ್ ಟು ಹ್ಯಾವ್ ಅ ಗುಡ್ ಕಾಫಿ. ಓಕೆ, ನನ್ನ ಫ್ರೆಂಡ್ಸ್ ಅಡು ಅವರು ಚಿತ್ರದುರ್ಗದಲ್ಲಿ ರುಚೀಸ್ ಅನ್ನೋಂಥ ಪ್ಲೇಸ್ನ ರೆಫರ್ ಮಾಡಿದ್ರು. ಆ್ಯಂಡ್ ಎಸ್, ವಿ ಹ್ಯಾವ್ ಆಲ್ರೆಡಿ ರೀಚ್. ಯು ಕ್ಯಾನ್ ಸಿ ದಿಸ್ ದ ಬ್ಯೂಟಿಫುಲ್ ಅಂದರೆ ಸ್ಟೈಲ್ ಚಿಲ್ಲಿ ಚಿಕನ್. ಫುಲ್ಲು ಬಾಯಲ್ಲಿ ನೀರು ಬರೋ ಥರ ಇದೆ. ಅದೊಂಥರ ಹಾಗೇನೆ ಟೆಂಪ್ಟಿಂಗ್ ಸ್ಮೆಲ್ ಬಂದುಬಿಟ್ರೆ ಆಸಮ್ ಫೀಲ್ ಇರುತ್ತೆ. ಆ್ಯಂಡ್ ಸ್ಮೆಲ್ಲಲ್ಲೇ ಹೇಳ್ಬೋದು ಫುಡ್ ಸಾಕತ್ತಾಗಿದೆ ಅಂತ. ಐ ವಾಂಟ್ ಟು ಈಟ್ ದಿಸ್ ವಿತ್ ಚಪಾತಿ. ಅನ್ನ ಇದು ನನಗೆ ಸುಧಾರಿಸಿ 2 ಇದು ಬೇಡ ನನಗೆ ಎತ್ಕೊಂಬಿಡಿ. ಗುಡ್ ಬಾಯ್. ಗ್ರೇವಿ ಹಾಕಿ ಒಂಚೂರು. ಎಸ್, ಥ್ಯಾಂಕ್ ಯು. ಆ್ಯಂಡ್ ಈ ಒಂದು ಪ್ರಾಪರ್ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ನ ನಾನು ಚಿತ್ರದುರ್ಗದಲ್ಲಿ ತಿಂತಾ ಇದ್ದೀನಿ ವಿತ್ ಚಪಾತಿ. ಖಾರ ಸಕ್ಕತ್ತಾಗಿರುತ್ತೆ ಪ್ರಾಬಬ್ಲಿ. ಸಕ್ಕತ್ತಾಗಿದೆ. ಅದು ಕೇಳ್ಕೊಂಡು ಬಟ್ ಹಾಡಿಲ್ಲ ಅಷ್ಟೇ. ನಾವು ಆಮೇಲೆ ಯಾವುದೋ ಒಂದು ಯೂಟ್ಯೂಬ್ಗೆ ಆಕ್ಸೆಸಿಬಲ್ ಇರುತ್ತಲ್ಲ, ಆ ಹಾಡನ್ನ ಹಾಡ್ತೀವಿ. ಓಕೆ, ಚೆನ್ನಾಗಿ ನನ್ನ ತೋರಿಸ್ಬಿಟ್ಟು ಹೇಳ್ತೀನಿ. ಚೆನ್ನಾಗಿ ತಿಂದ್ಬಿಟ್ಟು ಈಗ ಹಿಂಗೆ ಅಂದ್ಕೊಂಡಿದ್ದು ಹೋಗ್ತಾ ಇದ್ದೀನಿ. ಓದ್ತೀನಿ ಮತ್ತೆ ಬಿರಿಯಾನಿ ತಿನ್ನಕ್ಕೆ. ಸೀನು ದಿವ್ಯಾ, ಸೀನು. ಫೈನಲಿ ವಿ ಆರ್ ಇನ್ ದ ಹೋಟೆಲ್. ಫಸ್ಟ್ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಬೇಕು. ಆ್ಯಂಡ್ ನಾಳೆ ಬೆಳಿಗ್ಗೆ ಪ್ರೋಗ್ರಾಮ್ಗೆ ಹೋಗ್ಬೇಕು. Look who's there. Dun, dun, dun. That's the washroom. Basin. That's my luggage. And this beautiful, beautiful, beautiful mirror. Then comes this beautiful bedroom. So, and the chair. And my favorite place. Okay, and here comes the complete view. Oh my God. ಚೆನ್ನಾಗಿದೆ ವ್ಯೂ. ರಾತ್ರಿ ಅಲ್ಲಿ ಕುತ್ಕೊಂಡಿದ್ದಾಗ ಇಲ್ಲಿವರೆಗೂ ವ್ಯೂ ಕಾಣಿಸ್ತಾ ಇತ್ತು ಗೊತ್ತಾ. ನೈಸ್. ಕಮ್ ಹಿಯರ್. ಸಿ ದಟ್ ವ್ಯೂ. ಆ್ಯಂಡ್ ಎಷ್ಟು ನೀರಾಗಿದೆ. ಸೋ ವೈಡ್.
Okay, we are sitting for makeup. Okay, ನಮ್ಮ ಮೇಕಪ್ ಆರ್ಟಿಸ್ಟ್ ಅವ್ರನ್ನೂ ಒಂದ್ಸತಿ ತೋರಿಸ್ಬಿಡಿ. ಕ್ಯೂಟ್ ಆಗಿದ್ದಾರೆ. ಓಕೆ, ನನ್ನ ಮೇಕಪ್ ಕಂಪ್ಲೀಟ್ ಆಗಿದೆ. ನಯನ ಅವರು ಮೇಕಪ್ ಹೆಲ್ಪ್ ಮಾಡಿದವರು ವಿಡಿಯೋ ಮಾಡ್ತಾ ಇದ್ದಾರೆ. ಅಂಡ್ ನಿಮ್ ಹೆಸರು ಮರ್ತೋಯ್ತು ನಂಗೆ. ನವೀನ ಅವ್ರು ಆಕ್ಚುಲಿ ಸಟಲ್ ಆಗಿ ತುಂಬಾ ನೀಟ್ ಆಗಿ ನನಗ್ ಬೇಕಾಗಿರೋ ತರ ಆಕ್ಚುಲಿ ನಾನ್ ಮಾಡ್ಕೊಳ್ಳೋ ತರ ಒಂದು ಮೇಕಪ್ ಮಾಡ್ಕೊಟ್ಟಿದ್ದಾರೆ. ತುಂಬಾ ದಿನದ ಮೇಲೆ ನಾನು ಇಷ್ಟು ಫಾಸ್ಟ್ ಆಗಿ ಒಬ್ರು ಮೇಕಪ್ ಮಾಡೋದನ್ನ ನೋಡಿದ್ದು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಟ್ ಲುಕ್ಸ್ ರಿಯಲಿ ನೈಸ್ ಅಂಡ್ ಸಟಲ್. ಸೊ ಕ್ವಿಕ್ ಆಗಿ ಸಾರಿ ಹಾಕೊಂಡ್ ಬಂದು ಬೇಗ ಫೋಟೋ ತಗೊಳ್ಳೋಣ. ಐ ಶೋ ಯು ದ ಫೈನಲ್ ಲುಕ್. ಅವರು ಬೇಡ, ಅಷ್ಟು ಟೈಟ್ ಬೇಡ, ಚೂರ್ ಲೂಸ್. ನಯನ ಅವರು ನನಗೆ ಸ್ಯಾರಿ ಉಡಿಸ್ತಾ ಇದ್ದಾರೆ. ಯೂಶಲಿ ಸ್ಯಾರಿ ಉಟ್ಕೊಳ್ಳೋಂಥ ವಿಡಿಯೋನ ನಾನು ಯಾವಾಗೂ ಮಾಡಕ್ ಹೋಗಿರಲ್ಲ. ಬಟ್ ಶಿ ಇಸ್ ರಿಯಲಿ ಡೂಯಿಂಗ್ ಎ ವೆರಿ ಗುಡ್ ಜಾಬ್. ನಿಮ್ಮಲ್ಲಿ ಯಾರಿಗಾದ್ರೂ ಸ್ಯಾರಿ ಉಡ್ಸ್ಕೊಬೇಕು, ಯಾವ್ದಾದ್ರು ಫಂಕ್ಷನ್ಗೆ ಅಥವಾ ಎಲ್ಲೋ ಅರ್ಜೆಂಟಾಗಿ ಹೋಗ್ತಾ ಇದ್ದಾರೆ ಅಂತ ಕೆಲವ್ರಿಗೆ ಸ್ಯಾರಿ ಉಟ್ಕೊಳ್ಳೋಕೆ ಬರಲ್ಲ. ಆ ಥರದವ್ರು ಯಾರಾದರೂ ಇದ್ರು ಅಂತಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಹರ್ ಇನ್ ಬೆಳಗಾವಿ. ನನ್ಗೆ ಯಾರಾದ್ರೂ ಉಡಿಸ್ತಾ ಇದ್ರು ನಾನು ಐ ಬಿ ಲೈಕ್ ಇಲ್ಲ ಪರವಾಗಿಲ್ಲ ನಾನೇ ಉಟ್ಕೋತೀನಿ ಬಿಡಿ ಅನ್ನೋ ತರ ಫೀಲ್ ಅಲ್ಲಿ ಇರ್ತೀನಿ. ಅಂಡ್ ಬೈ ದ ವೇ ನನ್ಗೆ ಇವತ್ತು ಸಿಕ್ಕಾಪಟ್ಟೆ ಇಷ್ಟ ಆಗಿರುವಂತಹ ಸ್ಯಾರಿ ಇದು. ಅಂಡ್ ಈ ಸ್ಯಾರಿ ನನಗೆ ಕೊಡಿಲಿ ಶ್ರೀ ಸಖಿ ಅಫಿಷಿಯಲ್ ಕ್ರಿಯೇಷನ್ಸ್ ಬೈ ಸಿಂಧುನಾ ಆತ. ಇವತ್ತು ಸ್ಯಾರಿನ ನನಗೆ ಉಡಿಸ್ತಾ ಇರೋರು ನಯನ ಆಗಿದ್ರು. ಸ್ಯಾರಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಶ್ರೀ ಸಖಿ ಕಲೆಕ್ಷನ್ಸ್ ಅವ್ರ ಹತ್ರ ತಗೊಂಡಿರುವಂತಹ ಸ್ಯಾರಿ ಇದು. ಬ್ಯೂಟಿಫುಲ್ ಬ್ಲಾಕ್ ಬಂದಿದೆ, ರೆಡ್ ಕಲರ್ ಬಂದಿದೆ, ನನ್ನ ಫೇವ್ರೆಟ್ ಕಲರ್. ಅಂಡ್ ಇದು ನನ್ನ ಟಾಪ್ 3 ಫೇವ್ರೆಟ್ ಕಲರ್ಸ್ ಅಲ್ಲಿ ಇರುವಂತಹ ಕಲರ್ಸ್. ಒಂದು ರೆಡ್, ಇನ್ನೊಂದು ಬ್ಲಾಕ್, ಬ್ಲೂ ಆಫ್ ಕೋರ್ಸ್ ಇಸ್ ಮೈ ಅನದರ್ ಫೇವ್ರೆಟ್ ಕಲರ್. ಅಂಡ್ ಬಾರ್ಡರ್ ಯು ಕ್ಯಾನ್ ಸಿ ಟ್ರಯಾಂಗಲ್ ಅಲ್ಲಿ ಬಂದಿದೆ. ಎವ್ರಿ ಸೀಕ್ವೆನ್ಸ್ ಬಂದು ಕಂಪ್ಲೀಟ್ ಆಗಿ ಮರ್ಜ್ ಆಗಿದೆ ನೀಟ್ ಆಗಿ. ಎಸ್ಪೆಷಲಿ ನಮ್ ಕೂರ್ಗಿ ಸ್ಯಾರಿಗೆಲ್ಲ ಇದು ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ. ಐ ರಿಯಲಿ ಲವ್ ದ ಸ್ಯಾರಿ. ಶ್ರೀ ಸಖಿ ಅವ್ರ ಕಡೆಯಿಂದ ಬಂದಿರುವಂತಹ ಸ್ಯಾರಿ ಇದು. ಶ್ರೀ ಸಖಿ ಕಲೆಕ್ಷನ್ಸ್ ಅಲ್ವಾ? ಶ್ರೀ ಸಖಿ ಕಲೆಕ್ಷನ್ಸ್ ಅವರು ಕಡೆಯಿಂದ ನಾನು ಇದನ್ನ ತಗೊಂಡಿರೋದು. ಅಂಡ್ ಇವತ್ತಿನ ಓಕೆ, ಸೊ ಶ್ರೀ ಸಖಿ ಅಫಿಷಿಯಲ್ಸ್ ಅವ್ರ ಕಡೆಯಿಂದ ತಗೊಂಡಿರುವಂತಹ ಸ್ಯಾರಿ ಇದು. ಅವ್ರ ಇನ್ಸ್ಟಾಗ್ರಾಮ್ ID ಕೂಡ ಸೇಮ್ ಶ್ರೀ ಸಖಿ ಅಫಿಷಿಯಲ್. ನೀವು ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇದೇ ತರಹದ ಬ್ಯೂಟಿಫುಲ್ ಸ್ಯಾರೀಸ್ ಫಾರ್ ಆಲ್ ದ ಅದರ್ ಫಂಕ್ಷನ್ಸ್ ಆಫ್ ಯೋರ್ಸ್. ಅಂಡ್ ಅಫ್ ಕೋರ್ಸ್ ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ಇಷ್ಟು ಚೆನ್ನಾಗಿ ಬ್ಲೌಸ್ ಹೊಲ್ಕೊಟ್ರೆ. ಐ ಜಸ್ಟ್ ಶೋ ಯು ದ ಬ್ಯಾಕ್ ಡಿಸೈನ್. ಬನ್ನಿ ಒಂಚೂರು ಬ್ಯಾಕ್ಗೆ ಸಿಯೋ ಎಷ್ಟು ಚೆನ್ನಾಗಿ ಬ್ಲೌಸ್ ನ ಸ್ಟಿಚ್ ಮಾಡ್ಕೊಟ್ಟಿದ್ದಾರೆ. ಐ ಜಸ್ಟ್ ಫೀಲ್
ನಮ್ಮೆಲ್ರಿಗೂ ಎಲ್ಲಾ ಹೆಣ್ಮಕ್ಳಿಗೂ ಬ್ಲೌಸ್ ಯಾರನ್ನ ಪರ್ಫೆಕ್ಟ್ ಆಗಿ ಹೊಲ್ಕೊಟ್ರೆ ಆಗೋ ಖುಷಿ ಇನ್ಯಾವುದೂ ಇಲ್ಲ. ಸ್ಪೆಷಲಿ ಲೈಕ್ ವೆನ್ ಐ ಕೀಪ್ ಸೇಯಿಂಗ್ ಮೈ ಮಾಮ್, ಮೈ ಆಂಟ್, ಎವ್ರಿಬಡಿ ಬ್ಲೌಸ್ ಹೊಲಿಯಲ್ಲ, ಬ್ಲೌಸ್ ರೆಡಿ ಆಗಲ್ಲ, ಇದೇ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಯಾವಾಗ್ಲೂ. ಅಂಡ್ ಶಿ ಹಸ್ ಮೇಡ್ ಸಮ್ ನೈಸ್ ಡಿಸೈನ್ ಆಲ್ಸೋ. ಇಲ್ಲಿ ನನ್ಗೆ ಅದನ್ನ ತುಂಬಾ ಇಷ್ಟ ಆಯ್ತು. ಸೊ ಇದನ್ನ ನನಗೆ ಬ್ಲೌಸ್ ಹೊಲ್ಕೊಟ್ಟಿರೋಂಥವ್ರು ಕ್ರಿಯೇಷನ್ಸ್ ಬೈ ಸಿಂಧು ಅವರು. ನಾನು ಲಾಸ್ಟ್ ನನ್ನ ಲೈವ್ ನಲ್ಲೂ ಕೂಡ ಹೇಳಿದ್ದೆ, ಕ್ರಿಯೇಷನ್ಸ್ ಬೈ ಸಿಂಧು ಅವರು ತುಂಬಾ ಚೆನ್ನಾಗಿ ಬ್ಲೌಸ್ ನ ಸ್ಟಿಚ್ ಮಾಡ್ಕೊಡ್ತಾರೆ ಅಂತ. ಅಂಡ್ ದೇ ಡೂ ಆಲ್ ದ ಬ್ರೈಡಲ್ ವರ್ಕ್ ಆಸ್ ವೆಲ್. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಬ್ರೈಡಲ್ ಆಗಿಲಿ, ನಾರ್ಮಲ್ ಬ್ಲೌಸಸ್ ಆಗ್ಲಿ, ಅಥವಾ ಬೇರೆ ಯಾವುದೇ ಡಿಸೈನರ್ ಔಟ್ಫಿಟ್ಸ್ ಆದ್ರೂ ಕೂಡ ನೀವು ಪ್ಲೀಸ್ ಕಾಂಟ್ಯಾಕ್ಟ್ ಕ್ರಿಯೇಷನ್ಸ್ ಬೈ ಸಿಂಧು ಅವ್ರನ್ನ. ದಟ್ಸ್ ಹರ್ ಇನ್ಸ್ಟಾಗ್ರಾಮ್ ಪೇಜ್. ಅಂಡ್ ಫೈನಲ್ ಲುಕ್ ನಾನು ವೇಟ್ ಮಾಡ್ತಾ ಇದ್ದೀನಿ. ಐ ಜಸ್ಟ್ ವೇರ್ ನಮ್ಮ ಕುಪ್ಪಂಡಾಸ್ ಜ್ಯುವೆಲ್ರಿ. ಅಫ್ಕೋರ್ಸ್ ನನಗೆ ಸಿಕ್ಕಾಬಡೆ ಇಷ್ಟ ನಮ್ಮ ಜ್ಯುವೆಲ್ರಿನ ಹಾಕೊಳ್ಳೋದು, ಫ್ಲಾಂಟ್ ಮಾಡೋದು ಎಲ್ಲ ತುಂಬಾನೇ ಇಷ್ಟ ಆಗುತ್ತೆ ನನಗೆ ಕಲೆಕ್ಷನ್ಸ್. ಅಂಡ್ ಅದ್ರ ಜೊತೆಗೆ ಐ ಜಸ್ಟ್ ವಾಂಟ್ ಟು ಕೀಪ್ ಮೈ ಹೇರ್ ಸ್ಟೈಲ್ ವೆರಿ ಸಿಂಪಲ್. ನಾವು ಮಾವಳಿ ಬಿರಿಯಾನಿ ಓಪನಿಂಗ್ ಹೋಗ್ತಾ ಇರೋದ್ರಿಂದ ಜನ ತುಂಬಾ ಜಾಸ್ತಿ ಇರ್ತಾರೆ. ಐ ಆಮ್ ಲಿಟಲ್ ವರಿ, ತುಂಬಾ ಓವರ್ ಆಗಿ ಡ್ರೆಸ್ ಅಪ್ ಆಗೋದು ಕಷ್ಟ ಅಂತ. ಸೊ ನನ್ನ ಮೇಕಪ್ ಕೂಡ ತುಂಬಾ ಸಟಲ್ ಆಗಿ ಮಾಡ್ಕೊಟ್ಟಿದ್ದಾರೆ ನವೀನ್ ಅವರು. ಅಂಡ್ ನಯನ್ ಅವರು ಚೆನ್ನಾಗಿ ಸ್ಯಾರಿ ಉಡ್ಸ್ಕೊಟ್ಟಿದ್ದಾರೆ. ನಮ್ ದಿವ್ಯಾ ಅವ್ರು ಇನ್ನೂ ಒಂದು ಲಿಪ್ಸ್ಟಿಕ್ ಹಾಕೊಳಕ್ ಒದ್ದಾಡ್ತಾ ಇದ್ದಾರೆ. ಸೊ ನಾವು ಆಲ್ಮೋಸ್ಟ್ ರೆಡಿ ಆಗಿದ್ದಾಯ್ತು. ಆದಷ್ಟು ಬೇಗ ಫೋಟೋಸ್ ತಗೊಂಡ್ಬಿಡ್ತೀನಿ ಸೊ ದಟ್ ಐ ಕ್ಯಾನ್ ಗೋ ಟು ದ ಮಾವಲಿ ಬಿರಿಯಾನಿ ಓಪನಿಂಗ್ ಇನ್ ಬೆಳಗಾವಿ. ಓಕೆ, ನಮ್ಮ ಕುಪಂಡಾಸ್ ಜ್ಯುವೆಲ್ರಿಯ ಈ ಒಂದು ಟ್ರೆಡಿಷನಲ್ ಆಂಟಿಕ್ ಇಯರಿಂಗ್ಸ್ ಜೊತೆಗೆ ಐ ಆಮ್ ಮ್ಯಾಚಿಂಗ್ ವಿತ್ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೆಸ್. ನನಗಂತೂ ಈ ಕಲೆಕ್ಷನ್ಸ್ ತುಂಬಾ ಇಷ್ಟ. ಎಲ್ಲಾ ಟ್ರೆಡಿಷನಲ್ ಔಟ್ಫಿಟ್ಗೆ ಮ್ಯಾಚ್ ಆಗೋ ತರದ್ ನೆಕ್ಲೆಸ್ ಇದು. ಅದ್ರ ಜೊತೆಗೆ ನನ್ಗೆ ಬಾಂಬೆ ಸ್ಕ್ರೂದನೇ ಹಾಕ್ಬೇಕು, ಸೌತ್ ಸ್ಕ್ರೂ ಹಾಕೋದು ತುಂಬಾ ಕಷ್ಟ. ಈ ಪುಟ್ಟು ಹೋಲಿದು ನನ್ ಕಿವಿನೂ ಪುಟ್ಟದು, ಸೊ ಜಾಸ್ತಿ ದೊಡ್ಡ ಇಯರಿಂಗ್ ಆ ತರ ಹಾಕಕ್ಕಾಗಲ್ಲ. ಅಂಡ್ ಬಾಂಬೆ ಸ್ಕ್ರೂ ನಲ್ಲಿ ಇತ್ತು ಅಂತಂದ್ರೆ ಐ ಕ್ಯಾನ್ ಫಿಟ್ ಇನ್. ಸೊ ಇದು ನಾನಿವತ್ತು ಈ ಒಂದು ಬ್ಯೂಟಿಫುಲ್ ಸ್ಯಾರಿಗೆ ಮ್ಯಾಚ್ ಮಾಡ್ತಾ ಇರುವಂತಹ ಜ್ಯುವೆಲ್ರಿ. ನಮ್ಮ ಕುಪಂಡಾಸ್ ಜ್ಯುವೆಲ್ರಿ ಪ್ಯೂರ್ ಸಿಲ್ವರ್. ಎಲ್ಲರೂ ನಮ್ಮ ಅಂಗಡಿಗೆ ಬನ್ನಿ. ನಮ್ಮ ಅಂಗಡಿ ಒಂದು ವಿಜಯನಗರಲ್ಲಿದೆ, ಇನ್ನೊಂದು ಬಸವೇಶ್ವರ ನಗರಲ್ಲಿದೆ. ಬೆಳಗಾವಿಲಿ ಇರೋರು ಎಲ್ಲರೂ ಬೆಂಗಳೂರಿಗೆ ಬಂದಾಗ ನಮ್ಮ ಅಂಗಡಿಗೆ ಬರೋದು ಮಿಸ್ ಮಾಡಬೇಡಿ. ಅಂಡ್ ಬೆಂಗಳೂರಲ್ಲಿರೋರು ನಮ್ಮ ಅಂಗಡಿಗೆ ಬರೋದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನನ್ನ ಯೂಟ್ಯೂಬ್ ಚಾನಲ್ ಬೆಂಕಿ ತನಿಷನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸುಮ್ನೆ ನೋಡ್ತಾ ಇರ್ತೀರಾ, ಆದ್ರೆ ಸಬ್ಸ್ಕ್ರೈಬ್ ಮಾತ್ರ ಮಾಡಲ್ಲ, ಲೈಕ್ ಮಾಡಕ್ ಕಷ್ಟ ಪಡ್ತೀರಾ. ಯಾಕೆ? ಎಲ್ಲಾರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಯಾ ಅಪ್ ಮಾಡಿ, ಒಂಚೂರು ಅಪ್ ಮಾಡಿ, ಚೂರು ಅಪ್ ಮಾಡ್ಬಿಟ್ಟು ಪಿನ್ ಮಾಡಿ. ಕರೆಕ್ಟ್ ಇದೆ, ಅಪ್ ಮಾಡ್ಬಿಟ್ಟು ಪಿನ್ ಮಾಡಿ. ಇಲ್ಲ ಪುಷ್ ಮಾಡಿ ಅಷ್ಟೇ ಕೈಯಲ್ಲಿ. ಪಿನ್ ಹಾಕ್ತೀನಲ್ಲ ಅದಾಗುತ್ತೆ. ಸಾಕು. ನೀವು ಮೇಕಪ್ ಫಾಸ್ಟ್ ಆಗಿ ಮಾಡಿದ್ವಿ, ಇದನ್ನು ಮಾಡ್ಬೇಕು ತಾನೆ. ಆಕ್ಚುಲಿ ನೀವು ಏನ್ ಹಿಂಗ್ ಕಲ್ತಿದ್ರಲ್ಲ ಅದಕ್ಕೆ. ಇಲ್ಲಾಂದ್ರೆ ಮಾಡ್ತೀವಿ ನಾವು, ಮಾಡುವಾಗ ಎಳ್ದಂಗ ಆಗುತ್ತೆ. ಕೋಲ್ ಎತ್ಕೊಂಡ್ಬರ್ತೀವಿ, ಹೊಡಿತೀನಿ ಅವಾಗ ಚಲೋ ಹೋಗ್ತಾರೆ. ಬ್ರೇಕಪ್ ಮಾಡ್ಕೊಂಡಿದ್ರ? ಹುಡುಗ ಜೊತೆ ನೀವು ಬ್ರೇಕಪ್ ಮಾಡ್ಕೊಂಡ್ರ? ಫೈನಲಿ ನನ್ನ ಮೇಕಪ್ ಕಾಸ್ಟ್ಯೂಮ್ ಎಲ್ಲ ಮುಗಿದಿದೆ. ಸೊ ಕ್ವಿಕ್ಲಿ ನಾವು ಕೆಳಗಡೆ ಒಂದು ಬ್ಯೂಟಿಫುಲ್ ಜಾಗ ಇದೆ ಅಂಡ್ ಆ ಜಾಗದಲ್ಲಿ ಫೋಟೋ ಶೂಟ್ ಮಾಡೋಣ ಅಂತ ಅನ್ಕೊಳ್ತಾ ಇದೀವಿ. ಕಮನ್ ಲೆಟ್ಸ್ ಗೋ. ಬಿಸಿಲಿದೆ ನೋಡಿ, ಮ್ಯಾಚ್ ಆಗತ್ತ ಅಂತ. ನಿಮ್ ಫೇಸ್ ಹಿಂಗ್ ಕಾಣಿಸಲ್ಲ ಜಾಸ್ತಿ ಹೈಲೈಟ್ ಆಗಿ. ಅದೇ ಎಲ್ಲಿ ಸ್ವಲ್ಪ ಈ ಕಡೆ ಬನ್ನಿ. ಇಲ್ಲಿ ಹಿಂದ್ಗಡೆ ಎಲ್ಲ ಚೆನ್ನಾಗಿಲ್ಲ, ಇಲ್ಲಿ ಈ ಕಡೆ ಬನ್ನಿ. ಲಾನ್ ಆಕ್ಚುಲಿ ಇಲ್ಲಿ ಕಂಟಿನ್ಯೂ ಮಳೆ ಇದೆ ಮ್ಯಾಮ್. ಬರ್ತಾ ಇದೆಯಾ? ಹಾ, ಹತ್ರ ಬಂದ್ರು ಬನ್ನಿ. ಹತ್ರ ಹಾಕೋತೀನಿ, ಆಮೇಲೆ ಎಲ್ಲ ಮ್ಯೂಸಿಕ್ ಹಾಕ್ತೀನಿ ಅದಕ್ಕೆ. ನಾನು ರಿಂಗ್ ಅಲ್ಲೇ ಮಾಡ್ತೆ. ದಿವ್ಯಾ, ವಾಟ್ ಆರ್ ಯು ಟ್ರೈಂಗ್ ಟು ಡೂ? ಫುಲ್ ತಗೊಂಡ್ಬಿಡು, ಆಮೇಲೆ ದುಂಗ್ ಹೋಗೋಣ ಬೇಗ. ಐ ಥಿಂಕ್ ಫಸ್ಟ್ ಒಂದು 4 ಫುಲ್ಗೆ ಹೋಗ್ಬೋದು.
ಇಲ್ಲ ಇಲ್ಲ ಆಮೇಲೆ ಈಗ ನಾವು ಬೇಕು ಬೇಡ ನೋಡ್ಕೊಳ್ಳೋಣ. ಟೈಟ್ ಮಾಡ್ಬೇಕು ಈಗ ಬೇಡಲ್ಲ ಸಾಕಲ್ಲ. ಹಂಗೆ ಒಂದು ವಿಡಿಯೋ ಮಾಡ್ಕೊ ಹೋಗ್ಬಿಟ್ಟು ಹೇಳ್ತೀನಿ. ಓಕೆ ಸೇಮ್ okay come on 1 2 3 focus ಬಂದಿಲ್ಲ. ಸ್ವಲ್ಪ ಅಲ್ಲ ಮಲ್ಕೊಂಡು ಮೇಲಿಂದ ಒಂದು ಶಾರ್ಟ್ ನಾನು ಅವಾಗಲೇ ಹೇಳಿದೆ ನಿನಗೆ. ಬಿಡು ಬಿಡು ಸಾಕು ಬಿಡು. ಈಗ ಹಿಂಗೆ ಬರ್ತೀನಿ ನಾನು ಅಷ್ಟೇ. ಓಕೆನಾ? ಜಸ್ಟ್ ಕೀಪ್ ಇಟ್ ಆನ್ ನೆಕ್ಲೆಸ್. ಸಾಕು ಸಾಕು. ಓಕೆ ಓಕೆ ರೆಡಿ? ಫ್ರಂಟಿಗೆ ಬಂದ್ಬಿಡಿ ಇವಾಗ. ಸಾಕು ಸಾಕು. ಓಕೆ ಫ್ರಂಟಿಗೆ ಬಂದ್ಬಿಡು. ಓಕೆ ಓಕೆ ಒಂದು ನಿಮಿಷ. 1 2 3 ಸ್ಟಾರ್ಟ್. ಸಾರಿ ರೆಡಿ 1 2 3 ಸ್ಟಾರ್ಟ್. ಮೂವಿಗೆ
ಸ್ವಲ್ಪ ಮುಜುಗರ ಜಾಸ್ತಿ. ಸೊ ಮಾವಳ್ಳಿ ಬಿರಿಯಾನಿಯ 17ನೇ ಶಾಖೆ ಓಪನ್ ಮಾಡ್ತಾ ಇದೀವಿ. ಸೊ ಇದು ಬೆಳಗಾವಿಯಲ್ಲಿ ಮೊದಲನೇ ಮಾವಳ್ಳಿ ಬಿರಿಯಾನಿ ಟೇಸ್ಟ್ ಬಗ್ಗೆ ನಾನು ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ. ನವೀನ್ ಅವ್ರಿಗೆ, ನಮ್ಮ ಬಬ್ಲು ಗೌಡ್ರಿಗೆ ಇಬ್ರಿಗೂ ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್ ಕಿಶೋರ್ ಸರ್, ನಿಮಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಕನಿಷಾ ಮೇಡಮ್ ಅವ್ರಿಗೆ ದೀಪಾವಳಿ ಎಲ್ಲ ಈಗಲೇ ಮಾಡ್ಬಿಡಲ್ಲ ಸರ್. ಕೋಳಿ ಮಾತ್ರ ಕೂಡ ಹಚ್ಚಿದ್ದೀರಾ? ಅಕ್ಷತೆ ಜಾಗಕ್ಕೆ ಬರಬೇಕು. ಒಳ್ಳೇದಾಗ್ಲಿ. ಆಲ್ ದಿ ವೆರಿ ಬೆಸ್ಟ್. ಇನ್ನೊಂದು 50 ಶಾಖೆಗಳು ಓಪನ್ ಆಗೋಂಗಾಗ್ಲಿ ಇಲ್ಲೇನೆ. ನೀವು 3 ಜನ ಹಚ್ಚಿದ್ದಾರೆ, ನಾವೇ ಜನ ಈ ಕಡೆ ಕುಡಿತಾರೆ. ನಾವು ಒಂದು ಗ್ರೂಪ್ ಫೋಟೋ, ಒಂದು ಗ್ರೂಪ್ ಫೋಟೋ ಸ್ವಲ್ಪ ಸರ್. ನೀವು ನೋಡಿ ಅಲ್ಲ. ಗುಡ್ ಲಕ್, ಒಳ್ಳೇದಾಗ್ಲಿ. ಆಲ್ ದಿ ವೆರಿ ಬೆಸ್ಟ್. ಈಗ ಅಡಿಗೆ ಮಾಡೋ ಸಮಯ. ಯಾರ್ಯಾರು ಅಡಿಗೆ ಮಾಡ್ತಿದ್ದೀನಿ ನನ್ನ ಜೊತೆಲಿ? ಯಾವ ಕಡೆ? ನಾವಿವತ್ತು ಮಾವಳ್ಳಿ ಬಿರಿಯಾನಿ 17ನೇ ಶಾಖೆ ಹುಟ್ಟಿಗೆ ಬಂದಿದ್ದೀವಿ. ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ದಿಸ್ ಈಸ್ ಇನ್ ಬೆಳಗಾವಿ. ನಾನ್ ಬೆಳಗಾವಿ ಬಂದಿರೋದು ಮೊದಲನೇ ಸಲ. ಅಂಡ್ ಈ ರೀತಿಯಾಗಿ ಬಿರಿಯಾನಿ ಮಾಡ್ತಾ ಇರೋ ತರ ಆಕ್ಟ್ ಮಾಡ್ತಾ ಇರೋದು ತುಂಬಾ ಸಲ ಆಯ್ತು. ಓ ಮೈ ಗಾಡ್, ಖುಷಿ ಏನಪ್ಪಾ ಅಂತಂದ್ರೆ ಒಲೆಯಲ್ಲಿ ಮಾಡೋದಲ್ಲ ಇದು. ಸೌದೆ ಒಲೆಯಲ್ಲಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಎನ್ಹಾನ್ಸ್ ಆಗುತ್ತೆ. ನನ್ನ ಫೇವ್ರೇಟ್ ಮಟನ್ ಬಿರಿಯಾನಿ ರೆಡಿ ಆಗಿದೆ. ನೀವೆಲ್ಲರೂ ಕೂಡ ಬನ್ನಿ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎಲ್ಲರೂ ತಿನ್ನಿ. ಅಂಡ್ ಮಾವಳ್ಳಿ ಬಿರಿಯಾನಿ ಸ್ಪೆಷಲ್ ಅಂತಂದ್ರೆ ಬಬ್ಲು ಗೌಡ್ರು ಫ್ಯಾಮಿಲಿ ಕಡೆಯಿಂದ ಬಂದಿರುವಂತಹ ಸ್ಪೆಷಲ್ ಮಸಾಲ. ಸೊ ನಿಮ್ದು ಬೇಕಂತಂದ್ರೆ ನೀವು ಮಾವಳ್ಳಿ ಬಿರಿಯಾನಿಗೆ ಬಂದು ಬಿರಿಯಾನಿ ತಿನ್ನೋದನ್ನ ಮಾತ್ರ ಮಿಸ್ ಮಾಡಬಹುದು, ಮಿಸ್ ಮಾಡಬಾರ್ದು. ಓಕೆ, ವೆರಿ ನೈಸ್. ಸೊ ಇಟ್ಸ್ ಸೋ ಎನ್ಹಾನ್ಸಿಂಗ್, ದ ಸ್ಮೆಲ್ ಇಸ್ ಸೋ ಎನ್ಹಾನ್ಸಿಂಗ್. ಸೌದೆ ಒಲೆ ಫೀಲು ಬಿರಿಯಾನಿ ಎಲ್ಲ ಒಂಥರ ನೀವೆಲ್ಲ ಬಂದಿದ್ದು ನಾವಿವತ್ತು ಬೆಳಗಾವಿಗೆ ಬಂದಿದ್ದೀವಿ ಮಾವಳ್ಳಿ ಬಿರಿಯಾನಿಯ ಓಪನಿಂಗ್. ಅಂಡ್ ಇದು ಮಾವಳ್ಳಿ ಬಿರಿಯಾನಿಯ 17ನೇ ಶಾಖೆ. ಬಹಳಷ್ಟು ಬಿರಿಯಾನಿ ಸ್ಟೋರ್ಸ್ ನಾವು ವಿಸಿಟ್ ಮಾಡಿರ್ತೀವಿ. ಬಟ್ ಸ್ಪೆಷಲ್ ಏನಂತಂದ್ರೆ ಅವ್ರದೇ ಅಥೆಂಟಿಕ್ ಆಗಿರುವಂತಹ ಮಸಾಲಾಸ್ ನ ಇನ್ಕ್ಲೂಡ್ ಮಾಡಿ ಮಾಡುವಂತದ್ದಾಗಿರೋದ್ರಿಂದ ಈ ಟೇಸ್ಟ್ ಬೇರೆ ಎಲ್ಲೂ ಸಿಗಲ್ಲ ಅನ್ನೋದಕ್ಕೆ ನಾನ್ ಗ್ಯಾರಂಟಿ. ಅಂಡ್ ತುಂಬಾ ಫಾಸ್ಟೆಸ್ಟ್ ಗ್ರೋಯಿಂಗ್ ಫ್ರಾಂಚೈಸಿ ಫೀಲ್ಡ್ ಅಂತ ಹೇಳ್ಬಹುದು. ಅಂಡ್ ಏನೇ ಇದ್ರೂ ಜವಾಬ್ದಾರಿಯನ್ನ ತಗೊಂಡು ಪ್ರತಿಯೊಂದು ಕೆಲಸನೂ ಮಾಡ್ಕೊಡುವಂತವರು ನಮ್ಮ ಬಬ್ಲು ಗೌಡ್ರು. ಸೊ ಮಾವಳ್ಳಿ ಬಿರಿಯಾನಿಯ ಫ್ರಾಂಚೈಸಿ ಬೇಕು ಅಂದ್ರೂ ನೀವು ಡೈರೆಕ್ಟ್ ಆಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇವತ್ತು ನಾವು ಬೆಳಗಾವಿಯಲ್ಲಿ ಮಾವಳ್ಳಿ ಬಿರಿಯಾನಿನ ತಿನ್ನೋದಕ್ಕೆ ರೆಡಿ ಆಗಿದ್ದೀವಿ. ಬಿಕಾಸ್
ಈ ಒಂದು ಸೈಡ್ ನಲ್ಲಿ ನಾರ್ತ್ ಕರ್ನಾಟಕನಲ್ಲಿ ಈ ಮಾವಳ್ಳಿ ಬಿರಿಯಾನಿಯ ಟೇಸ್ಟ್ ನ ಫ್ಲೇವರ್ ನ ಎಲ್ಲರಿಗೂ ಹಂಚಬೇಕು ಅಂತ ಫ್ರಾಂಚೈಸೀಸ್ ಓಪನ್ ಆಗ್ತಾ ಇದೆ. ಸೊ ನೀವು ಎಲ್ಲರೂ ಬಂದು ಮಾವಳ್ಳಿ ಬಿರಿಯಾನಿನ ತಿಂದು ತೇಗಿ ಇದೆ ಇವರ ಟ್ಯಾಗ್ ಲೈನ್. ಸೊ ತಿಂದು ತೇಗಿ ಅದು ಹೆಂಗಿದೆ ಅಂತ ಹೇಳಬೇಕು, ಓಕೆನಾ? ಮಾವಳ್ಳಿ ಬಿರಿಯಾನಿ ಏನ್ ಸರ್ಕಲ್ ಇದು? ಕೊಲ್ಲಾಪುರ ಸರ್ಕಲ್. ಸೊ ಮಾವಳ್ಳಿ ಬಿರಿಯಾನಿ ಕೊಲ್ಲಾಪುರ ಸರ್ಕಲ್ ನಲ್ಲಿ ಹೊಸದಾಗಿ ಓಪನ್ ಆಗಿದೆ ಬೆಳಗಾವಿಯಲ್ಲಿ. ಮಿಸ್ ಮಾಡದೆ ಬಂದು ತಿಂದು ತೇಗಿ. ಥ್ಯಾಂಕ್ ಯು. ಅದರಲ್ಲಿ ನನ್ನ ಫೇವ್ರೇಟ್ ಪೀಸ್ ನ ಉಳ್ಕೊಂಡು ಹಾಕೊಂಡ್ ಬಂದಿದ್ದಾರೆ. ಹೆಂಗೆ ಹೆಂಗೆ ಜಾಲಿ. ಪ್ಲೇಸ್ ಎಕ್ಸ್ಟ್ರಾ ಕೊಡಿ. ಇನ್ನೂ ಪ್ಲೇಟ್ ಮಟನ್ ಬಬ್ಲುಗೌಡ್ರೆ, ಒಂದು ಬಿರಿಯಾನಿ ನೀವು ಇಟ್ಕೊಳ್ಳಿ, ಒಂದು ಬಿರಿಯಾನಿ ತನಿಷೆ ಇಟ್ಕೊಳ್ಳಿ, ಒಂದು ವಿಡಿಯೋ ಬೇಕು ನಿಮ್ದ. ಓಕೆ, ನಮ್ದು ಒಂದು ವಿಡಿಯೋ ಬೇಕು. ರೆಡಿ? 3, 2, 1 ಗೋ. ಇದು ಮಿಸ್ ಆಗೋ ಮಾತೇ ಇಲ್ಲ. ಇನ್ನೊಂದು ಒನ್ ಮೋರ್ ಥ್ಯಾಂಕ್ ಯು. ಬಾಳೆದೆಲ್ಲ ಹಾಕೊಡೋದಲ್ಲ. ಇನ್ನೊಂದು ಕೊಡಿ. ನನಗೆ ಬೇಡ ಬಬ್ಲುಗೌಡ್ರು ಇವಾಗ ನಮ್ಗೆ ಸ್ವಲ್ಪ ಬಿರಿಯಾನಿ ಸರ್ವ್ ಮಾಡ್ತಾ ಇದೀವಿ ಸ್ವಲ್ಪ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಸ್ಪೂನ್ ಹಾಕಿ ಅಂತಾರೆ. ಬೇಡ, ಆಮೇಲೆ ಓಕೆ ಸರ್. ಓಕೆನಾ ಸರ್? ಎಸ್ ಸರ್, ಎಸ್. ಸರಿ, ಸರ್ವ್ ಮಾಡಿ. ಲಾಲಿಪಾಪ್ ರೆಡಿ. ಏನೋ ಒಟ್ನಲ್ಲಿ ನಾನು ಊಟ ಮಾಡಿದೆಲ್ಲ ಹಾಕಿ ನನ್ಗೆ ಹಂಗೆ ಕಮೆಂಟ್ ಮಾಡಲ್ಲ ಗೊತ್ತಾ ನಿಮ್ಗೆ? ನಾವು ಅದಕ್ಕೆ ಬೆಂಕಿಲೇ ಬಿರಿಯಾನಿ ಮಾಡೋದು. ಬೆಂಕಿ ಅಂತ ಟೈಟ್ಗೋಸ್ಕರ. ನೆಕ್ಸ್ಟ್ ಬರ್ತಾನ ಸರ್ ಬೆಂಕಿ ಅಂತ. ಹೆಲ್ಪ್ ಮಾಡಿ ಸರ್. ಎಸ್ ಸರ್. ಸರ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮಾವಳ್ಳಿ ಬಿರಿಯಾನಿ 17ನೇ ಶಾಖೆ ಬೆಳಗಾವಿಯಲ್ಲಿ ಓಪನ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಬ್ರಾಂಡ್ ಅಂಬಾಸಿಡರ್ ಅಂತಾನೆ ನಾನು ಎಲ್ಲ ಕಡೆ ಹೇಳಿದ್ದೀನಿ. ಸೊ ಬ್ರಾಂಡ್ ಅಂಬಾಸಿಡರ್ ಅವರು ನಮ್ಮ ತನಿಷಾ ಮೇಡಮ್, ನಾನು ಯಾವತ್ತೂ ಈಗ ಓಪನ್ ಮಾಡ್ತಿದ್ದೀನಿ ಅಂತಂದ್ರೆ ಸರಿ ಗೌಡ್ರೆ 100% ಬರ್ತೀನಿ ಅಂತ ಹೇಳ್ತಾರೆ. ಈಗ 17ನೇ ಬ್ರಾಂಚ್ ಅವರು ಇನಾಗ್ರೇಷನ್ ಮಾಡಿದ್ದಾರೆ. ಸೊ ಮಾವಳ್ಳಿ ಬಿರಿಯಾನಿ ಕೊಲ್ಲಾಪುರ ಸರ್ಕಲ್. ದಯವಿಟ್ಟು ಎಲ್ಲರೂ ಬನ್ನಿ, ಬಿರಿಯಾನಿನ ತಿಂದು ಹೇಗೆ ಅನ್ನೋದು ನಮ್ಮ ಟೈಟ್ ಇಟ್ಟಿದ್ದೀವಿ. ಸೊ ಎಲ್ರಿಗೂ ಒಳ್ಳೆಯದಾಗಿ. ಬೆಳಗಾವಿ ಜನತೆ ದಯವಿಟ್ಟು ಹರಸಿ ಹಾರೈಸಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. 17ನೇ ಬ್ರಾಂಚು ಬೆಳಗಾವಿಯಲ್ಲಿ ಮಾಡಿದ್ವಿ, 16ನೇದು ಗದಗಲ್ಲಿ ಮಾಡಿದ್ವಿ, ಇದು 17ನೇದು ಮಾಡ್ತಾ ಇದ್ವಿ. ನೆಕ್ಸ್ಟ್ ಇನ್ನೊಂದು 2-3 ಆಗ್ತಾ ಇದೆ ಸರ್. ಯಾಕೆಂದ್ರೆ ಸೀಕ್ರೆಟ್ ಬಿಡೋದು ಬೇಡ, ಸರ್ಪ್ರೈಸ್ ಆಗಿರ್ಬೇಕು ಅವ್ರಿಗೆ. ತನಿಷ್ ಮೇಡಮ್ಗೆ ಯಾವತ್ತೂ ಸರ್ಪ್ರೈಸ್ ಆಗಿರ್ತೀನಿ. ಯಾಕೆಂದ್ರೆ ಅವ್ರಿಗೆ ಹೇಳಿದ್ರೆ ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ, ಅಲ್ಲಿ ಮಾಡ್ತಾ ಇದಾರೆ ಅಂತ. ಸೊ ಅವಾಗ ಆಮೇಲೆ ಲಾಂಗ್ ಡ್ರೈವ್ ಅದು ಇದು ಅಂತ ಹೇಳ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಮುಂಚೆ ಹೇಳಿದ್ರೆ ಸೀಕ್ರೆಟ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಇನ್ನೂ 2-3 ಬ್ರಾಂಚ್ ಸದ್ಯದಲ್ಲಿ ಓಪನ್ ಆಗ್ತಾ ಇದೆ. ಅದು ಖಂಡಿತ ಹೇಳ್ತೀನಿ, ಅವರೇ ಓಪನ್ ಮಾಡಲೇಬೇಕು, ಓಪನ್ ಮಾಡೇ ಮಾಡ್ತಾರೆ. ಸೊ ಒಳ್ಳೇದಾಗ್ಲಿ. ಕೊಲ್ಲಾಪುರ ಸರ್ಕಲ್ ಬೆಳಗಾವಿ, ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಬನ್ನಿ. ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ದೀವಿ. ಮಾವಳ್ಳಿ ಬಿರಿಯಾನಿಯ ರುಚಿ ತಿಂದು ಹೇಗಿ. ಥ್ಯಾಂಕ್ ಯು. ಮೈ ಫೇವ್ರೆಟ್ ಮಾವಳ್ಳಿ ಬಿರಿಯಾನಿ ವಿತ್ ಮೈ ಫೇವ್ರೆಟ್ ನಲ್ಲಿ ಮುಳೆ. ಇದಕ್ಕಿಂತ ಬೆಟರ್ ಟೇಸ್ಟ್ ಏನ್ ಬೇಕು ಹೇಳಿ? ಐ ರಿಯಲಿ ಲವ್ ಇಟ್. ಆಲ್ಮೋಸ್ಟ್ ಬಿರಿಯಾನಿ. ಬಬ್ಲುಗೌಡ್ರು ನನಗೆ 4 ಕೆಜಿ ಚಿನ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಂಬ್ತೀರಾ? ಕೊಡೋ ತರ ಇದೀವಾ? ಅಲ್ಲ ಏನ್ ಗೊತ್ತಾ, 4 ಕೆಜಿ ಚಿನ್ನ ಕೊಟ್ಟಿದ್ದಾರೆ. ಅದು ನಿಮ್ಗೆ ಆಮೇಲೆ ರಿವೀಲ್ ಮಾಡ್ತೀನಿ. ಫೈನಲಿ
ನಮ್ಮ ಮಾವಳ್ಳಿ ಬಿರಿಯಾನಿಯ ಓಪನಿಂಗ್ ಮುಗೀತು. ಸಖತ್ತಾಗಿ ಮಟನ್ ಬಿರಿಯಾನಿ ತಿಂದಿದ್ದು ಆಯ್ತು. ನೀಟಾಗಿ ಡ್ರೆಸ್ ಆಗಿದ್ದಕ್ಕೆ ಫೋಟೋಸು ತಗೊಂಡಿದ್ದಾಯ್ತು. ಇವತ್ತಿನ ದಿನ ಸಾರ್ಥಕ ಅನ್ನೋಂತ ಒಂದು ಕನ್ಕ್ಲೂಷನ್ ನಾನು ಬಂದಿದ್ದೀನಿ. ಸೊ ದ್ಯಾಟ್ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗುವಂತಹ ಸಮಯ. ಐ ಹೋಪ್ ಯು ಲೈಕ್ ದ ವಿಡಿಯೋ. ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇದೇ ತರದ ಹೆಚ್ಚಿನ ವಿಡಿಯೋಸ್ನ ನಾನು ವ್ಲಾಗ್ಸ್ ಮೂಲಕ ನಿಮ್ಗೆ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಅಂಡ್ ಇಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಈ ಒಂದು ವಿಡಿಯೋನ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. I'll see you guys in the next video. Bye-bye. ಚಂದ ಇದೆ ನೋಡು. ಇಷ್ಟೇ ಇರ್ಬೇಕು ಲೈಟ್. ನೀಟಾಗಿ ಫೋಟೋಸು ಸಖತ್ತಾಗಿ ಬರುತ್ತೆ. ಕ್ಯಾಮ್ರಾ ಎಲ್ಲ ಎತ್ತಿಟ್ಕೊಂಡಲ್ಲ.